ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸುತ್ತಿರುವ ಈ ನಮ್ಮ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹೆಸರನ್ನು ಕೇಳಿದಾಕ್ಷಣ ನೆನಪಾಗುವುದೇ ಅದರ ಸಂಸ್ಥಾಪಕರಾದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಮೈಸೂರು ಸಂಸ್ಥಾನದ ವೈದ್ಯಕೀಯ ಕ್ಷೇತ್ರದಲ್ಲಿನ ಕುಂದುಕೊರತೆಗಳು ಹಾಗೂ ಜನಸಾಮಾನ್ಯರ ಬವಣೆಗಳನ್ನು ಕಂಡ ನಾಲ್ವಡಿಯವರು ಅವರ ಬಹುದೊಡ್ಡ ಕನಸಿನ ಕೂಸು ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯನ್ನು 1924ರಲ್ಲಿ ಸ್ಥಾಪಿಸಿದರು. ಹಾಗೆಯೇ ನಮ್ಮ ಕಾಲೇಜನ್ನು ಕೃಷ್ಣರಾಜೇಂದ್ರ ಆಸ್ಪತ್ರೆಯೊಂದಿಗೆ ಸಂಯೋಜಿಸಿ ಅಧ್ಯಯನ ಮತ್ತು ಸೇವೆಯನ್ನು ಒಂದುಗೂಡಿಸಿದರು. ಇಂದು ಅದೇ ಸಂಸ್ಥೆಯಲ್ಲಿ ಓದಿ ವೈದ್ಯರಾಗಿ ಉತ್ತೀರ್ಣರಾಗುತ್ತಿರುವ ನಾವು ನಾಲ್ವಡಿಯವರನ್ನು ನೆನೆಯುವುದು ಅತ್ಯವಶ್ಯಕ ಹಾಗೂ ಅದು ನಮ್ಮ ಆದ್ಯ ಕರ್ತವ್ಯ. MMC ಹಾರೈ ಹಾಗೂ KR ಆಸ್ಪತ್ರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಜಿಲ್ಲೆಗಳ ಜನಸಾಮಾನ್ಯರ ಸೇವೆಯನ್ನು ಸಲ್ಲಿಸುತ್ತಿರುವುದು ಅವಿಸ್ಮರಣೀಯ. KR ಆಸ್ಪತ್ರೆ ಹಾಗೂ ಚೆಲುವಾಂಬ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸುಮಾರು 3,000 ರೋಗಿಗಳು ಹೊರರೋಗಿ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. 1,500 ಹಾಸಿಗೆಯ ಸಾಮರ್ಥ್ಯವುಳ್ಳ KR ಆಸ್ಪತ್ರೆ ಹಾಗೂ 500 ಹಾಸಿಗೆಯ ಸಾಮರ್ಥ್ಯವುಳ್ಳ ಚೆಲುವಾಂಬ ಆಸ್ಪತ್ರೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ತೃತೀಯ ದರ್ಜೆಯ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಆಸ್ಪತ್ರೆಯಲ್ಲಿ ವರ್ಷಕ್ಕೆ 3,000ಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆ ಹಾಗೂ 10,000ಕ್ಕೂ ಅಧಿಕ ಹೆರಿಗೆಗಳು ಜರುಗುತ್ತವೆ. KR ಆಸ್ಪತ್ರೆಯಲ್ಲಿ 6 ಹಾಗೂ ಚೆಲುವಾಂಬ ಆಸ್ಪತ್ರೆಯಲ್ಲಿ 4 ತೀವ್ರ ನಿಗಾ ಘಟಕಗಳು 24x7 ಗಂಟೆಗಳ ಕಾಲ ಕಾರ್ಯವನ್ನು ನಿರ್ವಹಿಸುತ್ತಿವೆ. KR ಆಸ್ಪತ್ರೆಯ ಮುಂದುವರಿದ ಭಾಗವಾಗಿ ಮೇಟಗಳ್ಳಿಯಲ್ಲಿರುವ PKTB ಆಸ್ಪತ್ರೆಯ ಆವರಣದಲ್ಲಿ ಮಹಾರಾಣಿ ಕೃಷ್ಣರಾಜಮ್ಮಣ್ಣಿ ಟ್ರಾಮಾ ಕೇರ್ ಸೆಂಟರ್ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಆಧುನಿಕ ಮೂಲಸೌಕರ್ಯಗಳಿಂದ ಕೂಡಿದೆ ಹಾಗೂ 3 ವರ್ಷಗಳಿಂದ ಸತತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಮತ್ತೊಂದು ಹೆಮ್ಮೆ ಪಡುವ ವಿಷಯವೆಂದರೆ ಭಾರತ ಸರ್ಕಾರವು ನಮ್ಮ ಕಾಲೇಜಿನ ಶತಮಾನೋತ್ಸವ ನೆನಪಿನಲ್ಲಿ 100 ರೂಪಾಯಿಯ ನಾಣ್ಯವನ್ನು ಬಿಡುಗಡೆ ಮಾಡಿದೆ. ಈ ಕಾಲೇಜಿನಲ್ಲಿ ಓದಿ ವೈದ್ಯರಾಗಿ ಉತ್ತೀರ್ಣರಾಗುತ್ತಿರುವ ನಾವುಗಳು ನಾಲ್ವಡಿಯವರ ಆಶಯದಂತೆ ಜನಸಾಮಾನ್ಯರ ಸೇವೆಯನ್ನು ಸಲ್ಲಿಸಿ ಅವರ ದೂರದೃಷ್ಟಿ ಹಾಗೂ ಸರ್ವತೋಮುಖ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗೋಣ ಎಂದು ಆಶಿಸುತ್ತೇನೆ. ಸೂರ್ಯ ಚಂದ್ರರು ಇರುವವರೆಗೂ ನಾಲ್ವಡಿಯವರು ಹಾಗೂ ಅವರ ಸೇವೆಗಳು ಅಜರಾಮರ. ಅವರ ಈ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿದ ಮೇಲೆ ನೆನಪಾಗುವ ಒಂದು ಹಾಡು ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.